ಈಗ ವಾಪಸ್ ಕೋಗಿಲು ಲೇಔಟ್ನ ಅತಿಕ್ರಮಿಗಳ ವಿಚಾರಕ್ಕೆ ಬರೋಣ. ಇವ್ರಿಗೆ ಯಾವಾಗ ಹಾಗಾದ್ರೆ ಫ್ಲಾಟ್ ಭಾಗ್ಯ ಸಿಗುತ್ತೆ? ಏನೆಲ್ಲ ಮಾನದಂಡಗಳನ್ನ ಈ ನಿರ್ವಸಿತರ ವಿಚಾರದಲ್ಲಿ ಸರ್ಕಾರ ಯೋಚನೆ ಮಾಡ್ತಾ ಇದೆ, ಆ ಡೀಟೇಲ್ಸ್ ಅನ್ನು ಕೊಡ್ತೀವಿ. ಸರ್ಕಾರ ಇದರಲ್ಲಿ ಎಚ್ಚರಿಕೆ ಹೆಜ್ಜೆನ ಈಗ ಇಡೋದಕ್ಕೆ ಹೊರಟಿದೆ. ಯಾಕಂದ್ರೆ ವಿಪರೀತ ಬ್ಯಾಕ್ ವಿರೋಧಗಳು ವ್ಯಕ್ತ ಆಗಿತ್ತು ಸರ್ಕಾರದ ನಿರ್ಧಾರಕ್ಕೆ. ರಾಜ್ಯದವರು ಹೆಚ್ಚು ವರ್ಷ ಇರೋ ಅರ್ಹರಿಗೆ ಮೊದಲ ಹಂತದಲ್ಲಿ ಮನೆ ಕೊಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರಂತೆ. ಗುರುವಾರ ಮೊದಲ ಹಂತದಲ್ಲಿ ಸ್ಥಳೀಯರಿಗೆ ಸರ್ಕಾರದಿಂದ ಮನೆ ಹಂಚಿಕೆ ಬಗ್ಗೆ ಡಿಸಿಷನ್ಗಳು ಹೊರಬೀಳೋ ಸಾಧ್ಯತೆ ಇದೆ. ನಿನ್ನೆ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಇದೇ ವಿಚಾರವಾಗಿ ಸ್ಥಳೀಯ ಶಾಸಕ ಸಚಿವ ಕೃಷ್ಣ ಬೈರೇಗೌಡರು ಮೀಟಿಂಗ್ ಅನ್ನು ನಡೆಸಿದ್ರು. ಬಿಕಾಸ್ ಅವ್ರ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅರ್ಹ ಫಲಾನುಭವಿಗಳು ಯಾರ್ಯಾರು ಅವ್ರ ಪಟ್ಟಿಯನ್ನ ರೆಡಿ ಮಾಡಿ ಕೊಡೋದಕ್ಕೆ ಸೂಚನೆಯನ್ನ ಈಗಾಗಲೇ ಕೊಡಲಾಗಿತ್ತು. ಅದರಂತೆ ಫಿಲ್ಟರ್ ಮಾಡೋ ಕೆಲಸ ಆಗ್ತಾ ಇದೆ. ದಾಖಲಾತಿ ಇದ್ದವರಿಗೆ ಮನೆ ಕೊಡ್ತಾರಂತೆ ರಾಜ್ಯ ಸರ್ಕಾರದವರು. ಬಿಜೆಪಿ ಆರೋಪದ ಜೊತೆಗೆ ಕಾನೂನಿನ ತೊಡಕು ಆಗದಂತೆ ಎಚ್ಚರಿಕೆ ನಡೆಯನ್ನ ಇಡ್ತಾರಂತೆ. ಬಟ್ ಅರ್ಹರು ಅನ್ನೋ ಶಬ್ದವನ್ನು ಹೆಂಗೆ ಬಳಸ್ತಾ ಇದೆ ಸರ್ಕಾರ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಡತನ, ಮಾನವೀಯತೆ ಪದಗಳ ಬಳಕೆ ಓಕೆ, ಅರ್ಹರು ಹೆಂಗೆ? ಅತಿಕ್ರಮಿಗಳಾದ್ಮೇಲೆ ಅರ್ಹರು ಅಂತ ಅವ್ರನ್ನ ಹೆಂಗೆ ಕರೆಯೋಕ್ಕಾಗತ್ತೆ ಗೊತ್ತಿಲ್ಲ. ನಾವೊಂದು 3 ಡೇಸಲ್ಲಿ ಎಷ್ಟಾಗುತ್ತೆ ಅಷ್ಟು ಎಲಿಜಿಬಿಲಿಟಿಯನ್ನು ನೋಡಿ ಅಂತ ಹೇಳಿದ್ದೇವೆ. ಬಟ್ ಎಲ್ಲೂ ಕೂಡ ಯಾವುದೇ ನೀವು ಏನೇನು ಸರ್ಕಾರದ ಮಾರ್ಗಸೂಚಿಗಳು ಇದ್ದಾವೆ ಮತ್ತು ಮಾನದಂಡಗಳಿದ್ದಾವೆ, ಅವುಗಳಲ್ಲಿ ಒಂದೂ ಕೂಡ ಕಿಂಚಿತ್ತೂ ಸಡಿಲ ಮಾಡುವ ಪ್ರಶ್ನೆ ಇಲ್ಲ. ಅಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥ ಮಾನದಂಡ ಮತ್ತು ಮಾರ್ಗಸೂಚಿ 100ಕ್ಕೆ 100 ಕೂಡ ಅದನ್ನು ನೀವು ಸ್ಯಾಟಿಸ್ಫೈ ಮಾಡಿಕೊಂಡು ಅರ್ಹತಾ ಪಟ್ಟಿಯನ್ನು ಮಾಡಿ. ಇದನ್ನು ಮಾಡಬೇಕು ಅಂದರೆ ಸಮಯ ಆಗುತ್ತೆ. ಹೌದು ಆಗುತ್ತೆ. ಹಾಗಂತೇಳಿ ಯಾವುದು ಗೈಡ್ಲೈನ್ಸನ್ನು ನಾವು ಬೈಪಾಸ್ ಮಾಡೋಕ್ಕೂ ತಯಾರಿಲ್ಲ. ಸೊ ಎಲ್ಲರಿಗೂ ಈ ಮಾನದಂಡವನ್ನು ಅಪ್ಲೈ ಮಾಡಿ ಎಲಿಜಿಬಿಲಿಟಿಯನ್ನು ನೋಡಬೇಕಾದ್ರೆ ಸಮಯ ಬೇಕಾಗುತ್ತೆ. ಅಂದರೆ ಹಂಗಾದರೆ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಅಂತ ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ. ಶ್ರೀನಿವಾಸ್, ಅರ್ಹರು ಅನ್ನೋ ಪದ ಬಳಕೆ ಮಾಡೋದಕ್ಕೆ ನಮಗಂತೂ ಮನಸ್ಸಿಲ್ಲ. ಸೊ ಸರ್ಕಾರ ಮಾನವೀಯತೆ ಮತ್ತು ಬಡತನದ ದೃಷ್ಟಿಯಲ್ಲಿ ಇಟ್ಕೊಂಡು ಕೊಡ್ತಾ ಇರುವಂತಹ ಮನೆಗಳ ಹಂಚಿಕೆ ವಿಚಾರದಲ್ಲಿ ಹೇಗೆ ಫಿಲ್ಟರ್ ಕೆಲಸ ಮಾಡ್ತಾ ಇದೆ? ಎಷ್ಟು ಜನರಿಗೆ ಈ ಫಿಲ್ಟರ್ ಕೆಲಸದಲ್ಲಿ ಮನೆ ಭಾಗ್ಯ ಸಿಗೋ ಸಾಧ್ಯತೆ ಇದೆ? ಮಮತಾ, ಒಂದು ಅಲ್ಲಿ ಕೋಗುಲಿ ಲೇಔಟ್ನಲ್ಲಿ ಸುಮಾರು 150ರಿಂದ 200 ಕುಟುಂಬಗಳು ಇದ್ದಾವೆ ಅನ್ನುವಂತ ಮಾಹಿತಿಗಳು. ಆದ್ರೆ ಸರ್ಕಾರಕ್ಕೆ ಈಗಿರುವಂತಹ ತೊಂದರೆ ಅವರಿಗೆ ಮೂಲ ದಾಖಲಾತಿಗಳು, ಅಂದ್ರೆ ಅಲ್ಲಿನ ನಿವಾಸಿಗಳ ಅವರು ಅನ್ನುವಂತಹ ಮೂಲ ದಾಖಲಾತಿಗಳು ಇದ್ದವಾ ಇಲ್ವಾ ಅನ್ನುವಂಥದ್ದೇ ಈಗಿರುವಂತಹ ಪ್ರಶ್ನೆ. ಇದೇ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ. ಒಂದು ರಾಜಕೀಯ ಒತ್ತಡಕ್ಕೆ, ಅದು ವೇಣುಗೋಪಾಲ್ ಅವರ ಮಧ್ಯಸ್ಥಿಕೆಯಿಂದ ಅಲ್ಲಿನ ನಿರಾಶ್ರಿತರಿಗೆ ಮನೆ ಕೊಡಬೇಕು ಅನ್ನುವಂತಹ ಪ್ರಸ್ತಾಪವನ್ನ ಸಿಎಂ ಸಿದ್ದರಾಮಯ್ಯನವರು ನಿರ್ಧಾರವನ್ನ ತೆಗೆದುಕೊಂಡ್ರು. ಆ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ವಸತಿ ಇಲಾಖೆ ಅದ್ರ ಜೊತೆಗೆ ಕಂದಾಯ ಇಲಾಖೆ ಈಗ ಈ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಏಕಾಏಕಿಯಾಗಿ ಮನೆ ಕೊಟ್ರೆ, ಯಾಕಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಈ ಒಂದು ಮನೆಯನ್ನ ಕೊಡ್ತಿರುವಂತದ್ದು, ಯಾವುದೇ ಕಾರಣಕ್ಕೂ ನಿಯಮವನ್ನ ಮೀರಿ ಈ ನಿಗಮದಲ್ಲಿ ಮನೆಯನ್ನ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಏಕಾಏಕಿಯಾಗಿ ಮನೆಗಳನ್ನು ಕೊಡೋದು ಬೇಡ ಅನ್ನುವಂತ ನಿರ್ಧಾರವನ್ನ ಮಾಡಿದ್ದೆ. ಆದ್ರೆ ಈವರೆಗೂ ಕೂಡ ಮಾನದಂಡಗಳು ಏನು ಅನ್ನುವಂಥದ್ದನ್ನ ಕಂದಾಯ ಇಲಾಖೆ ಆಗ್ಲಿ ಅಥವಾ ವಸತಿ ಇಲಾಖೆ ಆಗಿ ಇನ್ನೂ ಕೂಡ ಸ್ಪಷ್ಟವಾಗಿ ಹೇಳ್ತಿಲ್ಲ. ಆದ್ರೆ ಆತುರವಾಗಿ ಈಗ ಗುರುವಾರ ಮೊದಲ ಹಂತದಲ್ಲಿ ಮನೆಗಳನ್ನ ಕೊಡ್ಲಿಕ್ಕೆ ಸುಮಾರು 25ರಿಂದ 30 ಕುಟುಂಬಗಳಿಗೆ ಮನೆಗಳನ್ನ ಕೊಡ್ಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಆದ್ರೆ ಆ 25ರಿಂದ 30 ಜನಕ್ಕೂ ಕೂಡ ಯಾವ ಮಾನದಂಡವನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕಂದಾಯ ಇಲಾಖೆ ಸಚಿವರು ಸ್ಪಷ್ಟವನ್ನ ಪಡಿಸಿಲ್ಲ. ಆದ್ರೆ ಅವ್ರು ಹೇಳ್ತಿರುವಂತದ್ದು ಮಾನವೀಯತೆ ದೃಷ್ಟಿ ಬಡತನ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಜೊತೆಗೆ ಕರ್ನಾಟಕದವರಾಗಿರ್ಬೇಕು, ಹೆಚ್ಚು ವರ್ಷಗಳ ಕಾಲ ಅಲ್ಲಿ ವಾಸವಾಗಿರ್ಬೇಕು ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಆದ್ರೆ ಇದೆಲ್ಲದಕ್ಕೂ ದಾಖಲಾತಿ ಇದೆಯಾ ಇಲ್ಲ ಅನ್ನುವಂಥದ್ದನ್ನ ಮಾತ್ರ ಸ್ಪಷ್ಟವಾಗಿ ಹೇಳ್ತಿಲ್ಲ. ಹಾಗಾಗಿ ಗುರುವಾರ ಯಾರಿಗೆ ಮನೆಯನ್ನ ಕೊಡ್ತಾರೆ ಸರ್ಕಾರ, ಅವರಿಗೆ ಯಾವ ಮಾನದಂಡದಲ್ಲಿ ಕೊಡ್ತಾರೆ ಅನ್ನುವಂಥದ್ದನ್ನ ನೋಡಿ ಮುಂದಿನ ದಿನಗಳಲ್ಲಿ ಎಷ್ಟು ಮನೆಗಳನ್ನು ಕೊಡ್ತಾರೆ ಅನ್ನುವಂಥದ್ದನ್ನ ನಿರ್ಧಾರ ಮಾಡ್ತಾರೆ ಅಂತ ಅನ್ಸುತ್ತೆ. ಸದ್ಯಕ್ಕಂತೂ ಹೈಕಮಾಂಡ್ ನ ಒತ್ತಡಕ್ಕೆ ಮಣಿದು ಈಗ ಆತುರವಾಗಿ ಮನೆಗಳನ್ನ ಕೊಡ್ತಿದ್ದಾರೆ ಅನ್ನುವಂಥದ್ದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಧನ್ಯವಾದ ಶ್ರೀನಿವಾಸ್ ತಮ್ಮ ಮಾಹಿತಿಗಾಗಿ.